ಮೈಕ್ರೋ ಫೈನಾನ್ಸ್ ನ ವಿಚಾರವಾಗಿ ಸರ್ಕಾರ ಮೇಲಿಂದ ಮೇಲೆ ಫೈನಾನ್ಸ್ ನವರಿಗೇನೋ ಕಿರುಕುಳ ಕೊಡಬೇಡಿ ಅಂತ ವಾರ್ನಿಂಗ್ ಅನ್ನ ಮಾಡ್ತಾ ಇದೆ. ಆದ್ರೆ ಮಾತ್ರ ಮೈಕ್ರೋ ಟಾರ್ಚರ್ ರಾಜ್ಯದಲ್ಲಿ ನಿಲ್ತಾನೆ ಇಲ್ಲ. ಮೈಕ್ರೋ ಫೈನಾನ್ಸ್ ನವರ ಕಿರುಕುಳದಿಂದಾಗಿ ದಂಪತಿ ಮನೆ ಬಿಟ್ಟು ಹೋಗಿದ್ದಾರೆ. ಈಗ ಹಿಂದೆ ಒಂದು ಘಟನೆಯನ್ನ ನೋಡಿದ್ವಿ ನಾವು. 2-3 ಲಕ್ಷಕ್ಕೆ 10 ಲಕ್ಷ ಬಡ್ಡಿ ಕಟ್ಟಿದ್ರು ಅಂತ. ಅದೇ ರೀತಿಯ ಬೆಳವಣಿಗೆಗಳು ಆಗ್ತಾನೆ ಇದೆ. 3,70,000ಕ್ಕೆ 4,50,000 ರೂಪಾಯಿಯನ್ನ ಕಟ್ಟಿದ್ದಾರೆ ದಂಪತಿ. ಕಡೂರಿನ ಬೀರೂರು ಸಮೀಪದ ಆಲ್ದಹಳ್ಳಿಯಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ಇನ್ನೂ 2 ಲಕ್ಷ ಕಟ್ಟಿ ಅಂತ ಸಿಬ್ಬಂದಿಯವರು ಕಿರುಕುಳ ನೀಡ್ತಾ ಇದ್ದಾರೆ. ಇಷ್ಟಕ್ಕೆ ಮುಗಿದಿಲ್ಲ, ಇನ್ನೂ 2 ಲಕ್ಷ ಕೊಡ್ಬೇಕು ನೀವು ಅಂತ ದಂಪತಿ ಮನೆ ಬಿಟ್ಟೆ ಹೋಗುವಂತ ಪರಿಸ್ಥಿತಿ. ಇವೆಲ್ಲವನ್ನು ಕೂಡ ಸರ್ಕಾರ ಆದಷ್ಟು ಬೇಗ ಗಮನಿಸಿ ಶೀಘ್ರ ಸುಗ್ರೀವಾಜ್ಞೆಯನ್ನ ತರಬೇಕು. ಈಗಾಗಲೇ ಪೊಲೀಸರು ಕೂಡ ಅಲ್ಲಲ್ಲಿ ಸಾರ್ವಜನಿಕ ಸಂಪರ್ಕ ಸಭೆಯನ್ನ ಮಾಡ್ತಾ ಇದ್ದಾರೆ. ಯಾರಾದ್ರೂ ನಿಮಗೆ ಟಾರ್ಚರ್ ಕೊಡ್ತಾ ಇದ್ರೆ ನಮ್ಮ ಗಮನಕ್ಕೆ ತನ್ನಿ, ಕಂಪ್ಲೇಂಟ್ ಕೊಡಿ ಅಂತ ಹೋಮ್ ಮಿನಿಸ್ಟರ್ ಸಾಹೇಬರು ಕೂಡ ಹೇಳ್ತಾ ಇದ್ರು. ಕಂಪ್ಲೇಂಟ್ ಕೊಡ್ಲಿ ಬಿಡ್ಲಿ, ಈ ರೀತಿ ಟಾರ್ಚರ್ ಆಗ್ತಾ ಇದೆ ಅಂತ ನಿಮ್ಮ ಗಮನಕ್ಕೆ ಬಂದ್ರೆ ಸುಮೋಟೋ ಮಾಡಿ ಅವ್ರನ್ನ ಎಳ್ಕೊಂಬನ್ನಿ ಅಂತ ಹೇಳ್ತಿದ್ದಾರೆ. ನೋಡಿ, ಈಗ ಈ ರೀತಿ ಘಟನೆಗಳಾಗ್ತಾ ಇದೆ. ಇದನ್ನ ಸರ್ಕಾರ ಯಾವ ರೀತಿ ನೋಡುತ್ತೆ ಅನ್ನೋದನ್ನ ನಾವು ನೋಡೋಣ. ಮೈಕ್ರೋ ಫೈನಾನ್ಸಲ್ಲಿ 3,70,000 ಮನೆ ಮೇಲೆ ಲೋನ್ ಮಾಡಿದ್ದೆ ಸರ್, ನಾನು ನಮ್ಮ ಅಪ್ಪಾಜಿ. ಇವಾಗ ನಾನು 4.5 ಲಕ್ಷ ಕಟ್ಟಿದ್ದೀನಿ ಸರ್. ಆದರೂ ಮನೆ ಹತ್ರ ಬಂದು ಟಾರ್ಚರ್ ಕೊಡೋದು, ನಾನು ಕಟ್ಟಲ್ಲ ಅಂತ ಹೇಳಿದ್ರು. ಮನೆ ಹತ್ರ ಬಂದು ಟಾರ್ಚರ್ ಕೊಡ್ತಿದ್ದಾರೆ ಸರ್. ಈಗ 8 ದಿನ ಆಯಿತು ನಾನು ಮನೆ ಬಿಟ್ಟು. ಇವಾಗ ಮತ್ತೆ ಸಂಜೆ ಬೆಳಿಗ್ಗೆ ಬಂದು ಟಾರ್ಚರ್ ಕೊಡ್ತಿದ್ದಾರೆ. ನಾನು ಕಟ್ಟೋಕ್ಕಾಗಲ್ಲಪ್ಪ, ನಾನು ತೊಗೊಂಡಿರೋದೇ 3,70,000, 4.5 ಲಕ್ಷ ಕಟ್ಟಿದ್ದೀನಿ ನಾನು. ನನಗೆ ಹೇಳಿರೋದು 1.25 ರೂಪಾಯಿ ಬಡ್ಡಿ ಅಂತ ಹೇಳಿದ್ದು. ನೀವು 22% ಅಂತ ನನಗೆ ಗೊತ್ತಿಲ್ಲ. ನಾನು ಕಟ್ಟೋದೇ ಹೀಗೆ, ನಾನು ಕಟ್ಟೋದೇ ಅಷ್ಟೇ, ಮತ್ತಿನ್ನು ಜಾಸ್ತಿ ನಾನು ಕಟ್ಟಕ್ಕೆ ಬರಲ್ಲ ಅಂತ ಹೇಳಿದ್ರು ಬಿಡ್ತಾ ಇಲ್ಲ ಸರ್. ಬಂದು ಹೋಗ್ತಾ ಇರುತ್ತೆ. ಮೈಕ್ರೋ ಫೈನಾನ್ಸಲ್ಲಿ 3,70,000 ಮನೆ ಮೇಲೆ ಲೋನ್ ಮಾಡಿದ್ದೆ ಸರ್, ನಾನು ನಮ್ಮ ಅಪ್ಪಾಜಿ. ಇವಾಗ ನಾನು 4.5 ಲಕ್ಷ ಕಟ್ಟಿದ್ದೀನಿ ಸರ್. ಆದರೂ ಮನೆ ಹತ್ರ ಬಂದು ಗ್ರಾಮ ಶಕ್ತಿ ಫೈನಾನ್ಸಿಂದ ನಮ್ಮ ಯಜಮಾನರು ಮತ್ತು ನಮ್ಮ ಮಾವ ಅವರು ಹೆಸ್ರು ಮೇಲೆ ಲೋನ್ ತಗೊಂಡಿರೋದು ಸರ್, ಹೌಸಿಂಗ್ ಲೋನು. ಹೌಸಿಂಗ್ ಲೋನ್ ತಗೊಂಡು ಅವರು 3,70,000 ಕೈಗೆ ದುಡ್ಡು ಕೊಟ್ಟಿದ್ದಾರೆ ಸರ್. 30,000 ಅವರೇ ಇಟ್ಕೊಂಡಿದ್ದಾರೆ. ಏನಕ್ಕೆ ಅಂತ ಇವತ್ತಿನವರೆಗೂ ಅವ್ರು ಹೇಳಿಲ್ಲ ನಮಗೆ. ಹೋಗಿ ಕೇಳಕ್ಕೆ ಹೋದರೆ ಇಲ್ಲದೇ ಮಾತಾಡ್ತಾರೆ. ಮನೆ ಹತ್ರ ಬಂದುಬಿಟ್ಟು ಗಂಟೆಗಟ್ಟಲೆ ಕೂತ್ಕೋತಾರೆ. ಬೆಳಗ್ಗೆ 7:30ಗೆ ಎದ್ದ ತಕ್ಷಣ ಅವ್ರ ಮುಖನೇ ನೋಡ್ಬೇಕು ನಾವು. ಬೆಳಗ್ಗೆ 7:30ಗೆ ಬಂದವರು 9 ಗಂಟೆ 10 ಗಂಟೆ ಹಾಗೆ ಹೋಗ್ತಾರೆ. ಮತ್ತೆ ಸಾಯಂಕಾಲ ಬರ್ತಾರೆ. ಮತ್ತೆ ಸಾಯಂಕಾಲ ಬಂದು ಕೇಳ್ತಾರೆ, ಅಮ್ಮ ನಿಮ್ಮ ಯಜಮಾನ್ರು ಎಲ್ಲಿಗೆ ಹೋಗಿದ್ದಾರೆ ಅಂದರೆ, ಸರ್ ಹುಷಾರಿಲ್ಲ ಸರ್, ಅಲ್ಲಿಗೆ ಹೋಗಿದ್ದಾರೆ ಇಲ್ಲಿಗೆ ಹೋಗಿದ್ದಾರೆ ಅಂತ ನಾವು ಮಾತಾಡಿದ್ರು ಕೂಡ ಮತ್ತೆ ಅವ್ರು ನಮ್ಮನ್ನೇ ಪ್ರಶ್ನೆ ಕೇಳ್ತಾರೆ. ಕೊಡ್ರಿ, ನೀವು ಅವರು ಇಸ್ಕೊಂಡಿದ್ದಾರೆ ಅಂತಂದಮೇಲೆ ಮನೆ ಯಜಮಾನ್ರ ಅಂದಮೇಲೆ ನಿಮಗೆ ಜವಾಬ್ದಾರಿ ಇರಲ್ವಾ, ನೀವು ಲೋನ್ ಕಟ್ರಿ ಅಂತಾರೆ. 1 ರೂಪಾಯಿ 2 ರೂಪಾಯಿ ಆದರೆ ನಾನು ಸೇರಿಸಿ ಕಟ್ಬೋದು ಸರ್. 12,600 ರೂಪಾಯಿ ಕಂತು ಸರ್. ಅದು ಎಲ್ಲಿಂದ ಅಡ್ಜಸ್ಟ್ ಮಾಡಿ ಕಟ್ಟಲಿ ಸರ್ ನಾನು? ಅವರು ನಮ್ಮ ಮಾವರಿಗೆ 15 ದಿವಸ ಹುಷಾರಿಲ್ಲ ಅಂತೇಳಿ ಹೋದ ತಿಂಗಳು ಪೆಂಡಿಂಗ್ ಆಗಿತ್ತು ಕಂತು. ಪೆಂಡಿಂಗ್ ಆಗಿದ್ದನ್ನು ಮತ್ತೆ ನಾವು ಕಟ್ಟಿದರೂ ಕೂಡ ಮತ್ತೆ ಇವಾಗ 3 ತಿಂಗಳಾಗುತ್ತೆ, ನಿಮ್ಮದು ನೋಟಿಸ್ ಇಶ್ಯೂ ಆಗುತ್ತೆ. ಮೈಕ್ರೋ ಫೈನಾನ್ಸ್ ನ ವಿಚಾರವಾಗಿ ಸರ್ಕಾರ ಮೇಲಿಂದ ಮೇಲೆ ಫೈನಾನ್ಸ್ ನವರಿಗೇನೋ ಕಿರುಕುಳ ಕೊಡಬೇಡಿ ಅಂತ ವಾರ್ನಿಂಗ್ ಅನ್ನ ಮಾಡ್ತಾ ಇದೆ. ಆದ್ರೆ ಮಾತ್ರ ಮೈಕ್ರೋ ಟಾರ್ಚರ್ ರಾಜ್ಯದಲ್ಲಿ ನಿಲ್ತಾನೆ ಇಲ್ಲ. ಮೈಕ್ರೋ ಫೈನಾನ್ಸ್ ನವರ ಕಿರುಕುಳದಿಂದಾಗಿ ದಂಪತಿ ಮನೆ ಬಿಟ್ಟು ಹೋಗಿದ್ದಾರೆ. ಈಗ ಹಿಂದೆ ಒಂದು ಘಟನೆಯನ್ನ ನೋಡಿದ್ವಿ ನಾವು. 2-3 ಲಕ್ಷಕ್ಕೆ 10 ಲಕ್ಷ ಬಡ್ಡಿ ಕಟ್ಟಿದ್ರು ಅಂತ. ಅದೇ ರೀತಿಯ ಬೆಳವಣಿಗೆಗಳು ಆಗ್ತಾನೆ ಇದೆ. 3,70,000ಕ್ಕೆ 4,50,000 ರೂಪಾಯಿಯನ್ನ ಕಟ್ಟಿದ್ದಾರೆ ದಂಪತಿ. ಕಡೂರಿನ ಬೀರೂರು ಸಮೀಪದ ಆಲ್ದಹಳ್ಳಿಯಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ಇನ್ನೂ 2 ಲಕ್ಷ ಕಟ್ಟಿ ಅಂತ ಸಿಬ್ಬಂದಿಯವರು ಕಿರುಕುಳ ನೀಡ್ತಾ ಇದ್ದಾರೆ. ಇಷ್ಟಕ್ಕೆ ಮುಗಿದಿಲ್ಲ, ಇನ್ನೂ 2 ಲಕ್ಷ ಕೊಡ್ಬೇಕು ನೀವು ಅಂತ ದಂಪತಿ ಮನೆ ಬಿಟ್ಟೆ ಹೋಗುವಂತ ಪರಿಸ್ಥಿತಿ. ಇವೆಲ್ಲವನ್ನು ಕೂಡ ಸರ್ಕಾರ ಆದಷ್ಟು ಬೇಗ ಗಮನಿಸಿ ಶೀಘ್ರ ಸುಗ್ರೀವಾಜ್ಞೆಯನ್ನ ತರಬೇಕು. ಈಗಾಗಲೇ ಪೊಲೀಸರು ಕೂಡ ಅಲ್ಲಲ್ಲಿ ಸಾರ್ವಜನಿಕ ಸಂಪರ್ಕ ಸಭೆಯನ್ನ ಮಾಡ್ತಾ ಇದ್ದಾರೆ. ಯಾರಾದ್ರೂ ನಿಮಗೆ ಟಾರ್ಚರ್ ಕೊಡ್ತಾ ಇದ್ರೆ ನಮ್ಮ ಗಮನಕ್ಕೆ ತನ್ನಿ, ಕಂಪ್ಲೇಂಟ್ ಕೊಡಿ ಅಂತ ಹೋಮ್ ಮಿನಿಸ್ಟರ್ ಸಾಹೇಬರು ಕೂಡ ಹೇಳ್ತಾ ಇದ್ರು. ಕಂಪ್ಲೇಂಟ್ ಕೊಡ್ಲಿ ಬಿಡ್ಲಿ, ಈ ರೀತಿ ಟಾರ್ಚರ್ ಆಗ್ತಾ ಇದೆ ಅಂತ ನಿಮ್ಮ ಗಮನಕ್ಕೆ ಬಂದ್ರೆ ಸುಮೋಟೋ ಮಾಡಿ ಅವ್ರನ್ನ ಎಳ್ಕೊಂಬನ್ನಿ ಅಂತ ಹೇಳ್ತಿದ್ದಾರೆ. ನೋಡಿ, ಈಗ ಈ ರೀತಿ ಘಟನೆಗಳಾಗ್ತಾ ಇದೆ. ಇದನ್ನ ಸರ್ಕಾರ ಯಾವ ರೀತಿ ನೋಡುತ್ತೆ ಅನ್ನೋದನ್ನ ನಾವು ನೋಡೋಣ. ಮೈಕ್ರೋ ಫೈನಾನ್ಸಲ್ಲಿ 3,70,000 ಮನೆ ಮೇಲೆ ಲೋನ್ ಮಾಡಿದ್ದೆ ಸರ್, ನಾನು ನಮ್ಮ ಅಪ್ಪಾಜಿ. ಇವಾಗ ನಾನು 4.5 ಲಕ್ಷ ಕಟ್ಟಿದ್ದೀನಿ ಸರ್. ಆದರೂ ಮನೆ ಹತ್ರ ಬಂದು ಟಾರ್ಚರ್ ಕೊಡೋದು, ನಾನು ಕಟ್ಟಲ್ಲ ಅಂತ ಹೇಳಿದ್ರು. ಮನೆ ಹತ್ರ ಬಂದು ಟಾರ್ಚರ್ ಕೊಡ್ತಿದ್ದಾರೆ ಸರ್. ಈಗ 8 ದಿನ ಆಯಿತು ನಾನು ಮನೆ ಬಿಟ್ಟು. ಇವಾಗ ಮತ್ತೆ ಸಂಜೆ ಬೆಳಿಗ್ಗೆ ಬಂದು ಟಾರ್ಚರ್ ಕೊಡ್ತಿದ್ದಾರೆ. ನಾನು ಕಟ್ಟೋಕ್ಕಾಗಲ್ಲಪ್ಪ, ನಾನು ತೊಗೊಂಡಿರೋದೇ 3,70,000, 4.5 ಲಕ್ಷ ಕಟ್ಟಿದ್ದೀನಿ ನಾನು. ನನಗೆ ಹೇಳಿರೋದು 1.25 ರೂಪಾಯಿ ಬಡ್ಡಿ ಅಂತ ಹೇಳಿದ್ದು. ನೀವು 22% ಅಂತ ನನಗೆ ಗೊತ್ತಿಲ್ಲ. ನಾನು ಕಟ್ಟೋದೇ ಹೀಗೆ, ನಾನು ಕಟ್ಟೋದೇ ಅಷ್ಟೇ, ಮತ್ತಿನ್ನು ಜಾಸ್ತಿ ನಾನು ಕಟ್ಟಕ್ಕೆ ಬರಲ್ಲ ಅಂತ ಹೇಳಿದ್ರು ಬಿಡ್ತಾ ಇಲ್ಲ ಸರ್. ಬಂದು ಹೋಗ್ತಾ ಇರುತ್ತೆ. ಮೈಕ್ರೋ ಫೈನಾನ್ಸಲ್ಲಿ 3,70,000 ಮನೆ ಮೇಲೆ ಲೋನ್ ಮಾಡಿದ್ದೆ ಸರ್, ನಾನು ನಮ್ಮ ಅಪ್ಪಾಜಿ. ಇವಾಗ ನಾನು 4.5 ಲಕ್ಷ ಕಟ್ಟಿದ್ದೀನಿ ಸರ್. ಆದರೂ ಮನೆ ಹತ್ರ ಬಂದು ಗ್ರಾಮ ಶಕ್ತಿ ಫೈನಾನ್ಸಿಂದ ನಮ್ಮ ಯಜಮಾನರು ಮತ್ತು ನಮ್ಮ ಮಾವ ಅವರು ಹೆಸ್ರು ಮೇಲೆ ಲೋನ್ ತಗೊಂಡಿರೋದು ಸರ್, ಹೌಸಿಂಗ್ ಲೋನು.
ಹೌಸಿಂಗ್ ಲೋನ್ ತಗೊಂಡು ಅವರು 3,70,000 ಕೈಗೆ ದುಡ್ಡು ಕೊಟ್ಟಿದ್ದಾರೆ ಸರ್. 30,000 ಅವರೇ ಇಟ್ಕೊಂಡಿದ್ದಾರೆ. ಏನಕ್ಕೆ ಅಂತ ಇವತ್ತಿನವರೆಗೂ ಅವ್ರು ಹೇಳಿಲ್ಲ ನಮಗೆ. ಹೋಗಿ ಕೇಳಕ್ಕೆ ಹೋದರೆ ಇಲ್ಲದೇ ಮಾತಾಡ್ತಾರೆ. ಮನೆ ಹತ್ರ ಬಂದುಬಿಟ್ಟು ಗಂಟೆಗಟ್ಟಲೆ ಕೂತ್ಕೋತಾರೆ. ಬೆಳಗ್ಗೆ 7:30ಗೆ ಎದ್ದ ತಕ್ಷಣ ಅವ್ರ ಮುಖನೇ ನೋಡ್ಬೇಕು ನಾವು. ಬೆಳಗ್ಗೆ 7:30ಗೆ ಬಂದವರು 9 ಗಂಟೆ 10 ಗಂಟೆ ಹಾಗೆ ಹೋಗ್ತಾರೆ. ಮತ್ತೆ ಸಾಯಂಕಾಲ ಬರ್ತಾರೆ. ಮತ್ತೆ ಸಾಯಂಕಾಲ ಬಂದು ಕೇಳ್ತಾರೆ, ಅಮ್ಮ ನಿಮ್ಮ ಯಜಮಾನ್ರು ಎಲ್ಲಿಗೆ ಹೋಗಿದ್ದಾರೆ ಅಂದರೆ, ಸರ್ ಹುಷಾರಿಲ್ಲ ಸರ್, ಅಲ್ಲಿಗೆ ಹೋಗಿದ್ದಾರೆ ಇಲ್ಲಿಗೆ ಹೋಗಿದ್ದಾರೆ ಅಂತ ನಾವು ಮಾತಾಡಿದ್ರು ಕೂಡ ಮತ್ತೆ ಅವ್ರು ನಮ್ಮನ್ನೇ ಪ್ರಶ್ನೆ ಕೇಳ್ತಾರೆ, ಕೊಡ್ರಿ ನೀವು ಅವರು ಇಸ್ಕೊಂಡಿದ್ದಾರೆ ಅಂತಂದಮೇಲೆ ಮನೆ ಯಜಮಾನ್ರ ಅಂದಮೇಲೆ ನಿಮಗೆ ಜವಾಬ್ದಾರಿ ಇರಲ್ವಾ, ನೀವು ಲೋನ್ ಕಟ್ರಿ ಅಂತಾರೆ. ₹1 ₹2 ಆದರೆ ನಾನು ಸೇರಿಸಿ ಕಟ್ಬೋದು ಸರ್. 12,600 ರೂಪಾಯಿ ಕಂತು ಸರ್. ಅದು ಎಲ್ಲಿಂದ ಅಡ್ಜಸ್ಟ್ ಮಾಡಿ ಕಟ್ಟಲಿ ಸರ್ ನಾನು? ಅವರು ನಮ್ಮ ಮಾವರಿಗೆ 15 ದಿವಸ ಹುಷಾರಿಲ್ಲ ಅಂತೇಳಿ ಹೋದ ತಿಂಗಳು ಪೆಂಡಿಂಗ್ ಆಗಿತ್ತು ಕಂತು. ಪೆಂಡಿಂಗ್ ಆಗಿದ್ದನ್ನು ಮತ್ತೆ ನಾವು ಕಟ್ಟಿದರೂ ಕೂಡ ಮತ್ತೆ ಇವಾಗ 3 ತಿಂಗಳಾಗುತ್ತೆ, ನಿಮ್ಮದು ನೋಟಿಸ್ ಇಶ್ಯೂ ಆಗುತ್ತೆ. ಮೈಕ್ರೋ ಫೈನಾನ್ಸ್ ನ ವಿಚಾರವಾಗಿ ಸರ್ಕಾರ ಮೇಲಿಂದ ಮೇಲೆ ಫೈನಾನ್ಸ್ ನವರಿಗೇನೋ ಕಿರುಕುಳ ಕೊಡಬೇಡಿ ಅಂತ ವಾರ್ನಿಂಗ್ ಅನ್ನ ಮಾಡ್ತಾ ಇದೆ. ಆದ್ರೆ ಮಾತ್ರ ಮೈಕ್ರೋ ಟಾರ್ಚರ್ ರಾಜ್ಯದಲ್ಲಿ ನಿಲ್ತಾನೆ ಇಲ್ಲ. ಮೈಕ್ರೋ ಫೈನಾನ್ಸ್ ನವರ ಕಿರುಕುಳದಿಂದಾಗಿ ದಂಪತಿ ಮನೆ ಬಿಟ್ಟು ಹೋಗಿದ್ದಾರೆ. ಈಗ ಹಿಂದೆ ಒಂದು ಘಟನೆಯನ್ನ ನೋಡಿದ್ವಿ ನಾವು. 2-3 ಲಕ್ಷಕ್ಕೆ 10 ಲಕ್ಷ ಬಡ್ಡಿ ಕಟ್ಟಿದ್ರು ಅಂತ. ಅದೇ ರೀತಿಯ ಬೆಳವಣಿಗೆಗಳು ಆಗ್ತಾನೆ ಇದೆ. 3,70,000ಕ್ಕೆ 4,50,000 ರೂಪಾಯಿಯನ್ನ ಕಟ್ಟಿದ್ದಾರೆ ದಂಪತಿ. ಕಡೂರಿನ ಬೀರೂರು ಸಮೀಪದ ಆಲ್ದಹಳ್ಳಿಯಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ಇನ್ನೂ 2 ಲಕ್ಷ ಕಟ್ಟಿ ಅಂತ ಸಿಬ್ಬಂದಿಯವರು ಕಿರುಕುಳ ನೀಡ್ತಾ ಇದ್ದಾರೆ. ಇಷ್ಟಕ್ಕೆ ಮುಗಿದಿಲ್ಲ, ಇನ್ನೂ 2 ಲಕ್ಷ ಕೊಡ್ಬೇಕು ನೀವು ಅಂತ. ದಂಪತಿ ಮನೆ ಬಿಟ್ಟೆ ಹೋಗುವಂತ ಪರಿಸ್ಥಿತಿ. ಇವೆಲ್ಲವನ್ನು ಕೂಡ ಸರ್ಕಾರ ಆದಷ್ಟು ಬೇಗ ಗಮನಿಸಿ ಶೀಘ್ರ ಸುಗ್ರೀವಾಜ್ಞೆಯನ್ನ ತರಬೇಕು. ಈಗಾಗಲೇ ಪೊಲೀಸರು ಕೂಡ ಅಲ್ಲಲ್ಲಿ ಸಾರ್ವಜನಿಕ ಸಂಪರ್ಕ ಸಭೆಯನ್ನ ಮಾಡ್ತಾ ಇದ್ದಾರೆ. ಯಾರಾದ್ರೂ ನಿಮಗೆ ಟಾರ್ಚರ್ ಕೊಡ್ತಾ ಇದ್ರೆ ನಮ್ಮ ಗಮನಕ್ಕೆ ತನ್ನಿ, ಕಂಪ್ಲೇಂಟ್ ಕೊಡಿ ಅಂತ ಹೋಮ್ ಮಿನಿಸ್ಟರ್ ಸಾಹೇಬರು ಕೂಡ ಹೇಳ್ತಾ ಇದ್ರು. ಕಂಪ್ಲೇಂಟ್ ಕೊಡ್ಲಿ ಬಿಡ್ಲಿ, ಈ ರೀತಿ ಟಾರ್ಚರ್ ಆಗ್ತಾ ಇದೆ ಅಂತ ನಿಮ್ಮ ಗಮನಕ್ಕೆ ಬಂದ್ರೆ ಸುಮೋಟೋ ಮಾಡಿ ಅವ್ರನ್ನ ಎಳ್ಕೊಂಬನ್ನಿ ಅಂತ ಹೇಳ್ತಿದ್ದಾರೆ. ನೋಡಿ, ಈಗ ಈ ರೀತಿ ಘಟನೆಗಳಾಗ್ತಾ ಇದೆ. ಇದನ್ನ ಸರ್ಕಾರ ಯಾವ ರೀತಿ ನೋಡುತ್ತೆ ಅನ್ನೋದನ್ನ ನಾವು ನೋಡೋಣ. ಮೈಕ್ರೋ ಫೈನಾನ್ಸಲ್ಲಿ 3,70,000 ಮನೆ ಮೇಲೆ ಲೋನ್ ಮಾಡಿದ್ದೆ ಸರ್, ನಾನು ನಮ್ಮ ಅಪ್ಪಾಜಿ. ಇವಾಗ ನಾನು 4.5 ಲಕ್ಷ ಕಟ್ಟಿದ್ದೀನಿ ಸರ್. ಆದರೂ ಮನೆ ಹತ್ರ ಬಂದು ಟಾರ್ಚರ್ ಕೊಡೋದು, ನಾನು ಕಟ್ಟಲ್ಲ ಅಂತ ಹೇಳಿದ್ರು ಮನೆ ಹತ್ರ ಬಂದು ಟಾರ್ಚರ್ ಕೊಡ್ತಿದ್ದಾರೆ ಸರ್. ಇವಾಗ 8 ದಿನ ಆಯಿತು ನಾನು ಮನೆ ಬಿಟ್ಟು. ಇವಾಗ ಮತ್ತೆ ಸಂಜೆ ಬೆಳಿಗ್ಗೆ ಬಂದು ಟಾರ್ಚರ್ ಕೊಡ್ತಿದ್ದಾರೆ. ನಾನು ಕಟ್ಟೋಕ್ಕಾಗಲ್ಲಪ್ಪ, ನಾನು ತೊಗೊಂಡಿರೋದೇ 3,70,000, 4.5 ಲಕ್ಷ ಕಟ್ಟಿದ್ದೀನಿ ನಾನು. ನನಗೆ ಹೇಳಿರೋದು ₹1.25 ರೂಪಾಯಿ ಬಡ್ಡಿ ಅಂತ ಹೇಳಿದ್ದು. ನೀವು 22% ಅಂತ ನನಗೆ ಗೊತ್ತಿಲ್ಲ. ನಾನು ಕಟ್ಟೋದೇ ಅಷ್ಟೇ, ಮತ್ತಿನ್ನು ಜಾಸ್ತಿ ನಾನು ಕಟ್ಟಕ್ಕೆ ಬರಲ್ಲ ಅಂತ ಹೇಳಿದ್ರು ಬಿಡ್ತಾ ಇಲ್ಲ ಸರ್. ಬಂದು ಹೋಗ್ತಾ ಇರ್ತಾರೆ. ಮೈಕ್ರೋ ಫೈನಾನ್ಸಲ್ಲಿ 3,70,000 ಮನೆ ಮೇಲೆ ಲೋನ್ ಮಾಡಿದ್ದೆ ಸರ್, ನಾನು ನಮ್ಮ ಅಪ್ಪಾಜಿ. ಇವಾಗ ನಾನು 4.5 ಲಕ್ಷ ಕಟ್ಟಿದ್ದೀನಿ ಸರ್. ಆದರೂ ಮನೆ ಹತ್ರ ಬಂದು ಗ್ರಾಮ ಶಕ್ತಿ ಫೈನಾನ್ಸಿಂದ ನಮ್ಮ ಯಜಮಾನ್ರು ಮತ್ತು ನಮ್ಮ ಮಾವ ಅವರು ಹೆಸ್ರು ಮೇಲೆ ಲೋನ್ ತಗೊಂಡಿರೋದು ಸರ್, ಹೌಸಿಂಗ್ ಲೋನು ತಗೊಂಡು ಅವರು 3,70,000 ಕೈಗೆ ದುಡ್ಡು ಕೊಟ್ಟಿದ್ದಾರೆ ಸರ್. 30,000 ಅವರೇ ಇಟ್ಕೊಂಡಿದ್ದಾರೆ. ಏನಕ್ಕೆ ಅಂತ ಇವತ್ತಿನವರೆಗೂ ಅವ್ರು ಹೇಳಿಲ್ಲ ನಮಗೆ. ಹೋಗಿ ಕೇಳಕ್ಕೆ ಹೋದರೆ ಇಲ್ಲದೇ ಮಾತಾಡ್ತಾರೆ. ಮನೆ ಹತ್ರ ಬಂದುಬಿಟ್ಟು ಗಂಟೆಗಟ್ಟಲೆ ಕೂತ್ಕೋತಾರೆ. ಬೆಳಗ್ಗೆ 7:30ಗೆ ಎದ್ದ ತಕ್ಷಣ ಅವ್ರ ಮುಖನೇ ನೋಡ್ಬೇಕು ನಾವು. ಬೆಳಗ್ಗೆ 7:30ಗೆ ಬಂದವರು 9 ಗಂಟೆ 10 ಗಂಟೆ ಹಾಗೆ ಹೋಗ್ತಾರೆ. ಮತ್ತೆ ಸಾಯಂಕಾಲ ಬರ್ತಾರೆ. ಮತ್ತೆ ಸಾಯಂಕಾಲ ಬಂದು ಕೇಳ್ತಾರೆ, ಅಮ್ಮ ನಿಮ್ಮ ಯಜಮಾನ್ರು ಎಲ್ಲಿಗೆ ಹೋಗಿದ್ದಾರೆ ಅಂದರೆ, ಸರ್ ಹುಷಾರಿಲ್ಲ ಸರ್, ಅಲ್ಲಿಗೆ ಹೋಗಿದ್ದಾರೆ ಇಲ್ಲಿಗೆ ಹೋಗಿದ್ದಾರೆ ಅಂತ ನಾವು ಮಾತಾಡಿದ್ರು ಕೂಡ ಮತ್ತೆ ಅವ್ರು ನಮ್ಮನ್ನೇ ಪ್ರಶ್ನೆ ಕೇಳ್ತಾರೆ, ಕೊಡ್ರಿ ನೀವು ಅವರು ಇಸ್ಕೊಂಡಿದ್ದಾರೆ ಅಂತಂದಮೇಲೆ ಮನೆ ಯಜಮಾನ್ರ ಅಂದಮೇಲೆ ನಿಮಗೆ ಜವಾಬ್ದಾರಿ ಇರಲ್ವಾ, ನೀವು ಲೋನ್ ಕಟ್ರಿ ಅಂತಾರೆ. ₹1 ₹2 ಆದರೆ ನಾನು ಸೇರಿಸಿ ಕಟ್ಬೋದು ಸರ್. 12,600 ರೂಪಾಯಿ ಕಂತು ಸರ್. ಅದು ಎಲ್ಲಿಂದ ಅಡ್ಜಸ್ಟ್ ಮಾಡಿ ಕಟ್ಟಲಿ ಸರ್ ನಾನು? ಅವರು ನಮ್ಮ ಮಾವರಿಗೆ 15 ದಿವಸ ಹುಷಾರಿಲ್ಲ ಅಂತೇಳಿ ಹೋದ ತಿಂಗಳು ಪೆಂಡಿಂಗ್ ಆಗಿತ್ತು ಕಂತು. ಪೆಂಡಿಂಗ್ ಆಗಿದ್ದನ್ನು ಮತ್ತೆ ನಾವು ಕಟ್ಟಿದ್ರು ಕೂಡ ಮತ್ತೆ ಇವಾಗ 3 ತಿಂಗಳಾಗುತ್ತೆ, ನಿಮ್ಮದು ನೋಟಿಸ್ ಇಶ್ಯೂ ಆಗುತ್ತೆ.